ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಕಮಲ್ ಹಾಸನ್ ಅವರ ಅರ್ಜಿ ವಿಚಾರಣೆ ಅಂದ್ರೆ ನಮಗೆ ಕರ್ನಾಟಕದಲ್ಲಿ ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅಂದ್ರೆ ಭದ್ರತೆಯನ್ನ ಒದಗಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಕನ್ನಡದ ಬಗ್ಗೆ ವಿವಾದಿತ ಹೇಳಿಕೆಯನ್ನ ನೀಡಿದ್ರು. ಶ್ರೀ ರಾಜಗೋಪಾಲಾಚಾರಿ ಇದೇ ರೀತಿ ಹೇಳಿಕೆಯನ್ನ ನೀಡಿದ್ರು. ನಂತರ ಅವರು ಕ್ಷಮೆಯಾಚನೆಯನ್ನ ಮಾಡಿದ್ರು. ನಟ ಕಮಲ್ ಹಾಸನ್ಗೆ ಹೈಕೋರ್ಟ್ ತೀವ್ರ ತರಾಟೆಯನ್ನ ತೆಗೆದುಕೊಂಡಿದೆ. ವಿಚಾರಣೆ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ವಿವಾದಿತ ಹೇಳಿಕೆಯನ್ನ ನೀಡಿದ್ದಕ್ಕೆ ಜಡ್ಜ್ ಕೂಡ ಗರಂ ಆಗಿದ್ದಾರೆ. ಶ್ರೀ ರಾಜಗೋಪಾಲಾಚಾರಿ ಇದೇ ರೀತಿ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಅದು ಅವಾಗ ಅವರು ಅದನ್ನ ಅರ್ಥ ಮಾಡಿಕೊಂಡು ಕ್ಷಮೆಯನ್ನ ಯಾಚನೆ ಮಾಡಿದ್ರು. ಆದ್ರೆ ಕಮಲ್ ಹಾಸನ್ ಏನ್ ಮಾಡಿದ್ರು? ಮತ್ತೆ ಉದ್ದಟತನದ ಮಾತನಾಡಿದ್ರು. ನಾನು ಕ್ಷಮೆ ಕೇಳಲ್ಲ ಅಂದಿದ್ರು. ನಟ ಕಮಲ್ ಹಾಸನ್ಗೆ ಹೈಕೋರ್ಟ್ ತೀವ್ರ ತರಾಟೆಯನ್ನ ತೆಗೆದುಕೊಂಡಿದೆ. ಕನ್ನಡದ ಬಗ್ಗೆ ವಿವಾದಿತ ಹೇಳಿಕೆಯನ್ನ ನೀಡಿದ್ರಿ, ಕನ್ನಡಿಗರ ನೋವಿಗೆ ಕಾರಣರಾಗಿದ್ದೀರಿ, ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೆಯಿತು, ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಆದ್ರೆ ನಟ ಕಮಲ್ ಹಾಸನ್ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳೋದಿಲ್ಲ, ಕನ್ನಡಿಗರ ಬಗ್ಗೆ ಪ್ರೀತಿ ಇದೆ, ಕನ್ನಡದ ಬಗ್ಗೆ ಪ್ರೀತಿ ಇದೆ, ಆದ್ರೆ ಕ್ಷಮೆ ಕೇಳೋ ಮಾತಿಲ್ಲ ಅಂತ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ತೀವ್ರ ತರಾಟೆಯನ್ನು ತೆಗೆದುಕೊಂಡಿದೆ. ನಿಮ್ಮ ಹೇಳಿಕೆಯಿಂದ ಶಿವರಾಜ್ ಕುಮಾರ್ ಸಮಸ್ಯೆಯನ್ನ ಅನುಭವಿಸುವಂತಾಯ್ತು. ನೋಡಿ, ಶಿವರಾಜ್ ಕುಮಾರ್ ಅವರು ಇದ್ದಂತಹ ಕಾರ್ಯಕ್ರಮ ಅದು. ವೇದಿಕೆ ಮೇಲೆ ನಿಂತಹ ಕಮಲ್ ಹಾಸನ್ ಅವರು ಶಿವರಾಜ್ ಕುಮಾರ್ ಅವರ ಎದುರುಗಡೆಗೆ ಈ ಮಾತನ್ನ ಹೇಳ್ತಾರೆ. ಈ ಎಲ್ಲಾ ಗಲಾಟೆಗಳು ಪ್ರತಿಭಟನೆಗಳ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ವಿರುದ್ಧವಾಗೂ ಕೂಡ ಕನ್ನಡಿಗರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಶಿವರಾಜ್ ಕುಮಾರ್ ಅವರು ಅಲ್ಲೇ ಪ್ರತಿರೋಧವನ್ನ ವ್ಯಕ್ತಪಡಿಸಬಹುದಾಗಿತ್ತು, ಅವರ ಮಾತಿಗೆ ಪ್ರತಿಕ್ರಿಯಿಸಬಹುದಾಗಿತ್ತು. ಶಿವರಾಜ್ ಕುಮಾರ್ ಅವರು ಮಾಡಿದ್ದು ತಪ್ಪು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಮಾತುಗಳು ಕೂಡ ಕೇಳಿಬಂತು. ಆ ಬಗ್ಗೆ ಶಿವರಾಜ್ ಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಆದ್ರೆ ಈ ಎಲ್ಲಾ ವಿಚಾರದಲ್ಲಿ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಬೇಸರ ಆಯಿತು. ಅವರು ಸಮಸ್ಯೆಯನ್ನ ಅನುಭವಿಸಬೇಕಾಯಿತು, ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಬೇಕಾದಂತಹ ಪರಿಸ್ಥಿತಿ ಬಂತು. ಈ ಎಲ್ಲಾ ವಿಚಾರವನ್ನ ಇವತ್ತು ಹೈಕೋರ್ಟ್ ಪ್ರಸ್ತಾಪ ಮಾಡ್ತಾ ಇದೆ. ಹೈಕೋರ್ಟ್ನಲ್ಲಿ ಒಂದ್ ಕಡೆ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇರುವಂಥದ್ದು. ಈ ವಿಚಾರದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಕಮಲ್ ಹಾಸನ್ ಅವರ ವಿರುದ್ಧವಾಗೂ ಕೂಡ ಗರಂ ಆಯಿತು ಪೀಠ. ಜೊತೆಗೆ ಈ ಒಂದು ಹೇಳಿಕೆ, ಕಮಲ್ ಹಾಸನ್ ಅವರ ಹೇಳಿಕೆಯಿಂದ ಶಿವರಾಜ್ ಕುಮಾರ್ ಅವರು ಕೂಡ ಸಮಸ್ಯೆಯನ್ನ ಅನುಭವಿಸಬೇಕಾಗಿ ಬಂತು. ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದೆ. ಹೌದು, ಏಕೆಂದ್ರೆ ಕಮಲ್ ಹಾಸನ್ ಅವರ ಹೇಳಿಕೆ ಇಡೀ ಕನ್ನಡಿಗರನ್ನ ಕೆರಳಿಸಿದೆ. ಅಂದ್ರೆ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಕನ್ನಡಕ್ಕೆ ಎಷ್ಟೆಲ್ಲ ಇತಿಹಾಸ ಇದೆ. ಕನ್ನಡ ಭಾಷೆ ಅಂತ ಅಂದ್ರೆ ಇವರು ಏನೂ ಕೂಡ ಗೊತ್ತಿಲ್ಲದಂತೆ ಬೇಕಾಬಿಟ್ಟಿಯಾಗಿ ಮಾತಾಡಬಹುದಾ? ಈ ರೀತಿ ಇಡೀ ರಾಜ್ಯದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಿತು. ಕಮಲ್ ಹಾಸನ್ ಅವರು ಕೂಡ ಈ ವಿಚಾರವಾಗಿ ಮತ್ತೆ ಮತ್ತೆ ಪ್ರತಿಕ್ರಿಯಿಸಿದ್ರು ಕೂಡ ಕ್ಷಮೆಯನ್ನ ಕೇಳಲ್ಲ ಅಂತ ಹೇಳಿ ಉದ್ದಟತನದ ಮಾತನಾಡಿದ್ರು. ಕನ್ನಡಿಗರ ಬಗ್ಗೆ ಪ್ರೀತಿ ಇದೆ ಅಂತ ಹೇಳಿದ್ದೆ ಬಿಟ್ರೆ ಅದಾದ ನಂತರದಲ್ಲಿ ಒಂದು ಮಾತು ಕ್ಷಮೆಯನ್ನ ಕೇಳಬಹುದಾಗಿತ್ತು. ಏನೂ ತಿಳಿಯದಂತ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ಮಾತನಾಡಿದ್ದು ತಪ್ಪು. ಅದು ಕೂಡ ಒಂದು ವೇದಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅವರ ಸಿನಿಮಾ ಪ್ರಮೋಷನ್ನ ಸಂದರ್ಭದಲ್ಲಿ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲದಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಂಥ ವಿಚಾರ. ಅದನ್ನ ಎದುರುಗಡೆ ಇದ್ದಂತಹ ಶಿವರಾಜ್ ಕುಮಾರ್ ಅವರು ಪ್ರತಿರೋಧಿಸಲಿಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಹೀಗಾಗಿ ಈ ವಿಚಾರದಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರ ವಿರುದ್ಧವಾಗೂ ಕೂಡ ಕನ್ನಡಿಗರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಕಮಲ್ ಹಾಸನ್ ಅವರು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು. ಅವರ ತಗ್ ಲೈಫ್ ಸಿನಿಮಾ ಏನ್ ಬರ್ತಾ ಇದೆ, ಆ ಸಿನಿಮಾದ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ರು. ಈಗ ಪದೇ ಪದೇ ಕರ್ನಾಟಕದಲ್ಲಿ ಅವರ ಸಿನಿಮಾ ವಿಚಾರದಲ್ಲಿ ಆ ಸಿನಿಮಾ ಬಿಡುಗಡೆ ಆಗ್ಲೇಬಾರದು ಅಂತ ಹೇಳಿ ಕನ್ನಡಿಗರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಒಂದು ವೇಳೆ ಸಿನಿಮಾವನ್ನ ರಿಲೀಸ್ ಮಾಡಿದ್ದೇ ಆದ್ರೆ ಅಂತಹ ಥಿಯೇಟರ್ಗಳಿಗೆ ನುಗ್ತೀವಿ, ಸಿನಿಮಾ ರಿಲೀಸ್ಗೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ರು. ಆದ್ರೂ ಕೂಡ ಕಮಲ್ ಹಾಸನ್ ಅದಕ್ಕೆ ಕ್ಯಾರೆ ಅಂದಿಲ್ಲ. ಈಗ ಭದ್ರತೆ ಕುರಿತಂತೆ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆದ್ರೆ ಈಗ ಹೈಕೋರ್ಟ್ ಏನ್ ನಿರ್ಧಾರವನ್ನ ಮಾಡುತ್ತೆ? ಒಂದ್ ಕಡೆ ಈಗ
ಫಿಲ್ಮ್ ಚೇಂಬರ್ ಇಂದಾನೂ ಕೂಡ ಮೀಟಿಂಗ್ ನಡೀತಾ ಇದೆ. ಈ ಸಿನಿಮಾ ಬಿಡುಗಡೆಗೆ ಅವಕಾಶವನ್ನ ಮಾಡಿಕೊಡ್ಬೇಕಾ ಬೇಡ್ವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ನಲ್ಲೂ ಕೂಡ ಒಂದಷ್ಟು ಸದಸ್ಯರು ಒಳಗೊಂಡಂತೆ ಒಂದು ಮೀಟಿಂಗ್ ಕೂಡ ನಡೀತಾ ಇದೆ 11 ಗಂಟೆಯಿಂದ. ಆ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗತ್ತೆ? 300 ಕೋಟಿ ಸಿನಿಮಾ ನೋಡಿ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರದ್ದ ಪೀಠ ಈಗ ತರಾಟೆಯನ್ನು ತೆಗೆದುಕೊಂಡಿರೋದು. ನಿಮ್ಮ ಹೇಳಿಕೆ ನಿರಾಕರಿಸಿಲ್ಲ, ಒಪ್ಕೊಂಡಿದ್ದೀರಾ, ಆದ್ರೆ ಕಮಲ್ ಹಾಸನ್ ಕ್ಷಮೆಯಾಚನೆ ಮಾಡಲು ಸಿದ್ಧರಿಲ್ಲ. ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರೋ ಕೆಲಸವನ್ನ ಮಾಡ್ತೀರಾ, ಧಕ್ಕೆ ತಂದು ಸಿನಿಮಾ ಬಿಡುಗಡೆ ಬಯಸ್ತಾ ಇದ್ದೀರಾ. ನೀವು ಕ್ಷಮೆಯಾಚಿಸಿದ್ರೆ ಸಮಸ್ಯೆನೇ ಇರೋದಿಲ್ಲ. 300 ಕೋಟಿ ಸಿನಿಮಾ ಅಂತ ಹೇಳ್ತಾ ಇದ್ದೀರಿ, ಹಾಗಾದ್ರೆ ಕ್ಷಮೆಯಾಚನೆ ಮಾಡಿ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಈ ರೀತಿ ತರಾಟೆಯನ್ನು ತೆಗೆದುಕೊಂಡಿರೋದು. ಒಂದ್ ಕಡೆ ನೀವೇ ತಪ್ಪು ಮಾಡ್ತೀರಿ, ಮತ್ತೆ ನಮಗೆ ಸಿನಿಮಾ ಬಿಡುಗಡೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಭದ್ರತೆ ಕೊಡಿ ಅಂತ ಹೇಳ್ತಾ ಇದ್ದೀರಿ. 1950ರಲ್ಲಿ ರಾಜಗೋಪಾಲ್ ಆಚಾರಿ ಅವರು ಕೂಡ ಕ್ಷಮೆ ಕೇಳಿದ್ರು. ಈಗ ನಿಮ್ಮ ತಪ್ಪಿಗೆ ನೀವು ಕ್ಷಮೆ ಕೇಳೋಕೆ ಏನ್ ಸಮಸ್ಯೆ? ಕಮಲ್ ಹಾಸನ್ ಪರ ವಕೀಲರಿಗೆ ಹೈಕೋರ್ಟ್ ಈ ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದೆ. ಕಮಲ್ ಹಾಸನ್ ನೀಡಿದ ಹೇಳಿಕೆ ವೀಕ್ಷಿಸಲು ವಕೀಲರ ಮನವಿ. ಈ ಸಂದರ್ಭದಲ್ಲಿ ಹೈಕೋರ್ಟ್ನ ಪ್ರಶ್ನೆ ಇದು. ಈ ಹಿಂದಿನ ಒಂದು ಘಟನೆ ಅಂದ್ರೆ 1950ರಲ್ಲಿ ಆಗಿದ್ದಂಥದ್ದು. ರಾಜಗೋಪಾಲ್ ಆಚಾರ್ಯ ಅವರು ಕೂಡ ಇದೇ ರೀತಿ ಕನ್ನಡಿಗರನ್ನ ಕೆರಳಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಅವರು ಅದನ್ನ ಅರ್ಥಕೊಂಡು ಮತ್ತೆ ಕ್ಷಮೆಯನ್ನ ಕೇಳಿದ್ರು. ಈಗ ಕಮಲ್ ಹಾಸನ್ ಅವರು ನೀಡಿರುವಂತಹ ಹೇಳಿಕೆ ಕನ್ನಡಿಗರನ್ನ ಕೆರಳಿಸಿದೆ. ಕನ್ನಡಿಗರು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನೋಡ್ತಾ ಇದ್ದೀರಿ, ಹಲವು ದಿನಗಳಿಂದ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಕೆಲಸ ಆಗಿದೆ.